ದುಡ್ಡು ಹೇಳ್ತಾ ಇದ್ದಾರೆ ಅಷ್ಟು ಬಿಟ್ರೆ ಮಾನವತೆ ಅನ್ನೋದಿರೋರು ರೋಡ್ ಬಿಟ್ಟು ಅವ್ರು ಸೈಟಿಗೆ ಮಾಡ್ಕೋಬೇಕಿತ್ತು ಆಯ್ತಾ. ಅದು ಫಸ್ಟ್ ದೌರ್ಜನ್ಯ. ಇವಾಗ 20 ಅಡಿ ಇರೋದನ್ನ ಬಿಟ್ಬಿಟ್ಟು ಇವರು ರೋಡ್ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಇವಾಗ ಹೆಂಗ್ ಮಾಡ್ಕೊಂಡ್ರು ಅವರು? ಇದು ಕೀಳೋದಕ್ಕೆ ಪರ್ಮಿಷನ್ ಇವ್ ನಮ್ಗೆ ದೌರ್ಜನ್ಯ ಮಾಡ್ತಾರೆ. ಅಲ್ಲ, ನಮಗ್ ದೌರ್ಜನ್ಯ ಮಾಡ್ತಾ ಇದಾರೆ. ನೋಟಿಸ್ ಕಳಿಸ್ತೀನಿ ನಮ್ಮದು ಅಂತ ದೌರ್ಜನ್ಯ ಮಾಡ್ತಾ ಇದಾರೆ. ಇವ್ರು ತಗೊಳ್ಳೋ ಬಗ್ಗೆ ಏನಾದ್ರು ನಮ್ ನೋಟಿಸ್ ಕಳಿಸ್ಬಿಟ್ಟು ತಗೊಂಡ್ರ ಎಸ್ಟೇಟ್? ಇವ್ರು ಬಂದಿರೋದ್ 4-5 ವರ್ಷಕ್ಕೆ, ನಾವು 20 ವರ್ಷದಿಂದ ಇರೋರು ಇಲ್ಲಿ. ನಮ್ಗೆ ಹೇಳಿದ್ರ ನಾವು ತಗೊಂತಾ ಇದ್ದೀರಮ್ಮ, ನಿಮ್ದು ಏನಿದೆ ನೀವು ಖಾಲಿ ಮಾಡ್ಬೇಕು ಅಂತ, ಏನ್ ಹೇಳಿಲ್ವಲ್ಲ ಅವತ್ತು. ಒಂದು ಲೈಟ್ ಕಂಬ ಇರಲಿಲ್ಲ, ಏನೂ ಇರಲಿಲ್ಲ. ಈ ರಫೀಕ್ ಬೈ ಬಂದಾಗಿಂದನೂ ಒಂದೊಂದು 3 ಮನೆಗೆ ಒಂದು ಲೈಟ್ ಹಾಕಿದ್ರು, ಆಮೇಲೆ ಕಂಬಗಳು ಹಾಕಿದ್ರು. ಆಮೇಲೆ ಇವಾಗೇನೋ ರೋಡ್ ಮಾಡಿ ಮತ್ತೆ ಇದಕ್ಕೆ ರೋಡ್ ಹಾಕ್ಸ್ತಾ ಇದ್ದಾರೆ, ಕಾಂಕ್ರೀಟ್ ಎಲ್ಲ ಹಾಕಿದ್ದಾರೆ. ಇಲ್ಲೊಂದು ಒಬ್ರು ಕಬ್ಜೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಾಗನ. ಇದನ್ನ ನಮಗೆ ತೆರವುಗೊಳಿಸ್ಬೇಕು ಅಂತ ಮೊನ್ನೆ ಕಮಿಷನರ್ ಸಾಹೇಬ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ. ಅವ್ರು ಇವತ್ತು ಬರ್ತೀವಿ ಅಂತ ಹೇಳಿದ್ರು, ಇವತ್ತು ಯಾರೂ ಬಂದೇ ಇಲ್ಲ. ನಾಳೆ ಮತ್ತೆ ನಾವು ಹೋಗಿ ಇದನ್ನ ತೆರವುಗೊಳಿಸ್ಕೊಡ್ಲೇಬೇಕು, ನಮಗೆ ರೋಡ್ ಬೇಕು. 20 ಅಡಿ ಇದೆ ರೋಡು. ಹಾಂ, ಇವಾಗ ಅದು 10 ಅಡಿ ಇಲ್ಲ, ಅದು 10 ಅಡಿ ಮುಂದೆ ಬಂದ್ಬಿಟ್ಟಿದೆ. ಹಾಂ, ಅದನ್ನು ತೆರವುಗೊಳಿಸ್ಬಿಟ್ಟು ನಮ್ಗೆ ಇಲ್ಲಿ 10 ಅಡಿ ಜಾಗ ಬಿಡಿಸಿ ನಮಗೆ ರೋಡ್ ಹಾಕ್ಸ್ಕೊಡ್ಬೇಕು ಅಂತ ನಾವು. ಸರ್ ನಮ್ಗೆ 6 ಅಡಿ ಬೇಕು ಸರ್. ಇವಾಗ ಇರೋ 12 ಅಡಿಗೆ ಇನ್ನೊಂದು 6 ಅಡಿ ಬಿಟ್ಟು ಸಾಕು ನಮಗೆ. 6 ಅಡಿ ಆದ್ರೂ ಬಿಡಲೇಬೇಕು. ಮೇನ್ ಪ್ರಾಬ್ಲಮ್ ಅಂದರೆ ಇದು ನಮಗೆ ಇದರಲ್ಲಿ ಇರೋ 10 ಅಡಿಯಲ್ಲಿ ನಾವು ಒಳಚರಂಡಿ ಹಾಕ್ತೀವಿ ಅಂತಂದರೆ 3 ಅಡಿ ಆದರೂ ಬೇಕು ಒಳಚರಂಡಿಗೆ. ಆ 3 ಅಡಿ ಹೋಗ್ಬಿಟ್ರೆ ಒಂದು ಆಟೋ ಬರಲ್ಲ. ನಮ್ಗೇನಾದ್ರು ಡ್ರೈನ್ಗಳು ತುಂಬೋದ್ರೆ ಒಂದು ಗಾಡಿ ಬಂದು ನಮ್ಗೆ ಇಲ್ಲಿ ಕ್ಲೀನ್ ಮಾಡ್ಕೊಡೋರು ಹೇಗೆ ಬರುತ್ತೆ ಗಾಡಿ? ಒಂದು ಕುಡಿಯೋ ನೀರು ವಾಟರ್ ಟ್ಯಾಂಕ್ ಬರಲ್ಲ ನಮಗೆ. ಈ ಥರ ಎಲ್ಲ ನಮಗೆ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ ಸುಮಾರು ವರ್ಷಗಳಿಂದ. ಇವಾಗ ಅದನ್ನೇನು ನಾವು ಎಲ್ಲ ಹೆಣ್ಮಕ್ಳು ನಾವು ನಗರಸಭೆ ಕಮಿಷನರ್ನ ಭೇಟಿ ಮಾಡಿದ್ದೀವಿ. ಈ ಏರಿಯಾದಲ್ಲಿ ರೋಡಲ್ಲಿ ಇರೋರೆಲ್ಲ ಅವರು ಅವರೇ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ನಮಗೆ ರೋಡ್ ತೆರವುಗೊಳಿಸ್ಕೊಡ್ಬೇಕು. ರೋಡ್ ಹಾಕ್ಸ್ಕೊಟ್ರೆ ನಾವು ನಮಗೆ ಅನುಕೂಲ ಆಗುತ್ತೆ. ಎಷ್ಟು ದಿವಸ ಆಗಿದ್ರಿ ನೀವು ಹೋಗಿ ಕಮಿಷನರ್ ಹತ್ರ ಭೇಟಿ ಮಾಡಿ? ಶುಕ್ರವಾರ ಬೆಳಗ್ಗೆ ಹೋಗಿದ್ವಿ. ಅವ್ರಿಗೆ ಭರವಸೆ ಕೊಟ್ಟಿದ್ದಾರೆ ಬರ್ತಾರ ಅಂತ? ಬರ್ತೀವಿ ಅಂತ 99% ನಾನು ಮಾರ್ಕ್ಸ್ ಕೊಡ್ತೀನಿ ಅಂತಲೂ ಮಾರ್ಕ್ಸ್ ಕೊಟ್ಟಿದ್ದಾರೆ. ಹೆಣ್ಮಕ್ಳೆಲ್ಲ ಬಂದಿರೋದು ನೋಡಿ. ಹಂಗಾಗಿ ಶನಿವಾರ ಭಾನುವಾರ ರಜೆ ಇತ್ತಲ್ವಾ, ಇಲ್ಲ ಅವರು ತುಂಬಾ ರೋಡಿಸಮ್ ಮಾಡ್ತಾರೆ. ಹೆಣ್ಮಕ್ಳನ್ನ ತುಂಬಾ ಅಸಭ್ಯವಾಗಿ ಮಾತಾಡ್ತಾರೆ. ಇವಾಗ ನೋಡ್ರಿ ಪಾಪ ಇವ್ರ ಮನೆ ಕೇಳಿದಕ್ಕೆ ಅದು ಕಲ್ಲು ಕಿತ್ತಾಕಮ್ಮ ಅಂತ ಹೇಳಿದ್ರು. ನಾವು ಕಲ್ಲು ಕೀಳಲ್ಲಣ ಅಂತ ಹೇಳಿದಕ್ಕೆ ನಿನ್ಗೆ ಹೈವೇ ಬೇಕಾ, ನಿನ್ಗೆ ಅಪ್ಪು ಬೇಕಾ, ನಿನ್ಗೆ ಡೌನ್ ಬೇಕಾ ಅಂತ ಆ ಥರ ಎಲ್ಲ ಹೆಣ್ಮಕ್ಳನ್ನ ಮಾತಾಡಿದ್ರೆ ಅಂಥವ್ರ ಹತ್ರ ಏನಂತ ಮಾತಾಡ್ತಾರೆ ಹೆಣ್ಮಕ್ಳು ಹೇಳಿ? ನಾವು ಲೀಗಲ್ ಆಗಿ ಕಮಿಷನರ್ನ ಭೇಟಿ ಮಾಡಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸುಮಾರು ವರ್ಷದಿಂದ ಈ ಬೀದಿನಲ್ಲಿ ರೋಡು ಮಣ್ಣು ರೋಡ್ ಇದ್ದಿದ್ದಿದೆ. ಇವಾಗ ಆ ಕಡೆ ಇರೋ ಮನೆಗಳ ಮೇಲೆ ಅಲ್ಲಿ ಒಂದು ಲೆವೆಟ್ ಮಾಡಿಕೊಂಡು, ಒಂದು ಕಡಿಮೆ ಅಂದರೆ 30 ಸೀಟ್ ಮಾಡಿಕೊಂಡು ಅವರು ಆಸಿಫ್ ಅಂತ ಲೆವೆಟ್ ಮಾಡಿ ಮಾರಿದ್ದಾರೆ. ಅವರು ಮಾರಿದ್ದಾರೆ. ಅಲ್ಲಿ ಯಾರೋ ಮನೆಗಳಿಗೆಲ್ಲ ಕಟ್ಕೊಂಡು ಇವಾಗ ಅದು ಎಲ್ಲ ಜೀವನ ಮಾಡ್ತಾ ಇದ್ದಾರೆ. ಇವಾಗ ಫ್ಯೂಚರ್ದಲ್ಲಿ ಏನಾಗ್ತದೆ, ಅವರೆಲ್ಲ UGD ಕಲೆಕ್ಷನ್ನು ಹಿಂಗೆ ಬರಬೇಕು. ಏನಾದರೂ UGD ಬಿಡೋಕ್ಕಾದ್ರೆ ಗಾಡಿಗೆ ತೊಗೊಂಡು ಬಂದು ನಾನು ಇಲ್ಲಿಂದಾನೆ ಕ್ಲಿಯರ್ ಸಾಲ್ವ್ ಮಾಡ್ಕೊಡ್ಬೇಕು ಅವ್ರಿಗೆ. ನಾಳೆ ದಿವಸ ಏನಾದರೂ ಅವ್ರಿಗೆ ತೊಂದರೆ ಆದರೆ ಅವ್ರು ಬಂದು ಕೇಳೋದು ನನಗೆ. ಇವಾಗ ಈ ಬೀದಿನಲ್ಲಿ ಕಡಿಮೆ ಅಂದ್ರೆ ಇವ್ರ ಪತ್ರಗಳಲ್ಲಿ 20 ಅಡಿ ರೋಡ್ ಇರೋದು. ಇವ್ರು ಏನು ಹೇಳ್ತಾರೆ, ಇಲ್ಲ ನಾನು ಕೇಸ್ ಹಾಕಿದ್ದೀನಿ, ಕೇಸ್ ನಡೀತಾ ಇದೆ ಕೋರ್ಟ್ನಲ್ಲಿ ಅಂತ ಹೇಳ್ತಾರೆ. ಕೋರ್ಟ್ನಲ್ಲಿ ಕೇಸ್ ಏನಾಗ್ತದಾಗಲಿ, ಬಟ್ ಜನಕ್ಕೆ ಅನುಕೂಲ ಮಾಡ್ಕೊಡ್ಬೇಕಲ್ಲ. UGD ಗಾಡಿ ತೊಗೊಂಡು ಬಂದರೆ ಇವಾಗ ಇಲ್ಲಿ ಇರೋ ರೋಡ್ನಲ್ಲಿ ಒಂದು 2.5-3 ಅಡಿ ಡ್ರೈನ್ ಬಂದುಬಿಟ್ರೆ ಗಾಡಿ ಎಲ್ಲಿಂದ ಬರೋಕ್ಕಾಗ್ತದೆ ಅಲ್ಲಿ? ಅದ್ರಿಗೆ ಅವ್ರಿಗೆ ಈ ಭಾಗದ ಮುಖಂಡರು ಎಲ್ಲರೂ ಸೇರಿ ಮೊನ್ನೆ ಅವ್ರಿಗೆ ಕರೆಸಿ ಹೇಳಿದ್ರೆ, ಇಲ್ಲ ನನ್ನ ಜಾಗ ಬಿಡೋದಿಲ್ಲ, ಇರೋದ್ರಲ್ಲಿನೇ ನೀವು ಡ್ರೈನ್ ಹಾಕಿ ರೋಡ್ ಹಾಕಿ ಅಂತ ಹೇಳ್ತಾರೆ. ಹೆಂಗೆ ಹಾಕೋಕ್ಕಾಗ್ತದೆ? ಇವಾಗ ನೀವೇ ನೋಡಿರಿ, 12 ಅಡಿ ರೋಡ್ನಲ್ಲಿ ನಾವು ಒಂದು 2.5-3 ಅಡಿ ಡ್ರೈನ್ ಹಾಕಿಬಿಟ್ರೆ ಇಲ್ಲಿ UGD ಗಾಡಿ ನಾಳೆ ದಿವಸ ಬರೋದಿಲ್ಲ. ಇಲ್ಲಿರೋ ಜನಕ್ಕೆ ತೊಂದರೆ ಆಗ್ತದೆ, ಅಲ್ಲಿ ಕಟ್ಕೊಂಡಿರೋ ಮನೆಯವ್ರಿಗೂ ತೊಂದರೆ ಆಗ್ತದೆ. ಅದ್ರಿಗೆ ಇವ್ರಿಗೆಲ್ಲ ತೊಂದರೆ ಆಗ್ತದೆ ಅಂತೇಳಿ ಮೊನ್ನೆ ಇಲ್ಲಿ ಗಲಾಟೆ, ಒಂದು ದೊಡ್ಡ ಗಲಾಟೆನೇ ಆಗ್ತಾಯಿತ್ತು. ಅದ್ರಿಗೆ ಇವ್ರಿಗೇನು ಹೇಳಿದೆ ನಾನು, ನನ್ನ ಜವಾಬ್ದಾರಿ ಏನು, ಡ್ರೈನು ರೋಡು ನಾನು ಶಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ. ನನ್ನ ಕಡೆಯಿಂದ ನಿಮ್ಗೆ ಏನು ಅನುಕೂಲ ಮಾಡಿಕೊಡ್ಬೇಕು ನಾನು ಮಾಡಿಕೊಡ್ತಾ ಇದ್ದೀನಿ. ನೀವೆಲ್ಲರೂ ಹೋಗಿ ನಗರಸಭೆಯಲ್ಲಿ ಹೋಗಿ ಒಂದು ಅರ್ಜಿ ಕೊಡ್ರಿ. ನ್ಯಾಯ ಏನಿದೆ ಅವ್ರು ಬಂದು ನೋಡಿಕೊಂಡು ಅವ್ರು ನ್ಯಾಯ ಮಾಡ್ತಾರೆ. ನಮ್ಮ ಕಮಿಷನರ್ ಸಾಹೇಬರು ಇದ್ದಾರೆ, ಅವ್ರು ಬಂದು ಏನಿದೆ ಇವಾಗ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರು ಬಂದು ಕಾನೂನು ರೀತಿಯಲ್ಲಿ ಏನು ಕ್ರಮ ತೊಗೊಳ್ಬೇಕು ಅವ್ರು ತೊಗೊಳ್ಳಿ. ಅದ್ರ ಬಗ್ಗೆ ನಾವು ಅಡ್ಡ ಏನು ಮಾತಾಡೋದಿಲ್ಲ. ಬಟ್ ಜನಕ್ಕೆ ಅನುಕೂಲ ಆಗಬೇಕು, ನಾನು ಹೇಳೋದು ಉದ್ದೇಶ ಅಷ್ಟೇ. ಇಲ್ಲೇ ನಾನು ಶಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಸುಮಾರು ವರ್ಷಗಳಿಂದ ಈ ಬೀದಿನಲ್ಲಿ ಏನೂ ಇದಿಲ್ಲ. ಇವಾಗ ಇವ್ರಿಗೆ ಅನುಕೂಲ ಆಗಬೇಕಂತೇಳಿ ನಾನು ಶಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀನಿ. ಇವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ನನ್ನ ಜವಾಬ್ದಾರಿ. ಅದ್ರಿಗೆ ಇವಾಗ ಇರೋ ರೋಡ್ನಲ್ಲಿ ಮಾಡೋಕ್ಕಾಗೋದಿಲ್ಲ. ಅದು
ನನಗೆ ಕಡಿಮೆ ಅಂದ್ರೂ ಡ್ರೈನ್ಗೆ ಒಂದು 3 ಅಡಿ ಜಾಗ ಬಿಟ್ಟರೆ ನಾನು ಡ್ರೈನ್ ಹಾಕಿ ರೋಡ್ ಹಾಕ್ಬೋದು. 3 ಅಡಿ ಬೇಡಣ್ಣ, ನಮ್ಗೆ ರೋಡ್ 20 ಅಡಿ ಪೇಪರ್ ಅಲ್ಲಿ ಏನಿದೆ ಅಲ್ಲ, ಅದೇ ಬೇಕಣ್ಣ. ನೀವು ನಿಮ್ಮ ಹಕ್ಕು ಅದು ಕೇಳ್ತಾ ಇರೋದು ನೀವು ಕೇಳ್ರಿ. ಬಟ್ ನನ್ನ ಜವಾಬ್ದಾರಿ ಏನಂದ್ರೆ ನಾನು ಡ್ರೈನು ರೋಡು 2 ಸ್ಯಾಂಕ್ಷನ್ ಮಾಡ್ಸ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ನಿಮಗೆ ನಾನು ತೊಂದರೆ ಕೊಡೋಕೆ ಹೋಗೋದಿಲ್ಲ, ನಾನು ಕೊಡೋದು ಇಲ್ಲ, ಅದು ಅಂತೂ ಸತ್ಯ. ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ, ನೀವು ಕಮಿಷನರ್ ಸಾಹೇಬ್ರಿಗೆ ಕರೆಸಿ. ಈಗ ಯಾರೋ ಇಲ್ಲಿ ರಾಮಣ್ಣ ಅಂತ ಇದ್ದಾರೆ, ಅವ್ರು ಕೇಸ್ ಹಾಕಿದ್ದಾರೆ, ಅವರು ಹೇಳ್ತಾ ಇದ್ದಾರೆ ಕೇಸ್ ನಾನೇ ಹಾಕಿರೋದು, ನಾನೇ ಹೇಳ್ತಾ ಇದ್ದೀನಿ 20 ಅಡಿ ರೋಡ್ ಬಿಡಿ ಅಂತ. ಅವ್ರು ಬಿಡ್ತಾ ಇಲ್ಲ, ಇಲ್ಲ ನಾನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದ್ರಿಗೆ ಇವ್ರು 2 ಜನ ಮಧ್ಯದಲ್ಲಿ ಜನ ತೊಂದರೆ ಆಗ್ತಾ ಇದೆ. ಅದ್ರಿಗೆ ಅದು ನಾವು ಕಮಿಷನರ್ ಸಾಹೇಬ್ರಿಗೂ ಅಷ್ಟೇ ಮನವಿ ಮಾಡ್ತೀನಿ, ಬಂದು ಫಸ್ಟು ಏನಿದೆ ಇದು ಸಾಲ್ವ್ ಮಾಡಿಕೊಟ್ಬಿಟ್ರೆ ಒಳ್ಳೇದಂತ ಅನ್ಕೊತೀನಿ.